Hello students, welcome to Digital Learning Department of Collegiate Education. I am Mallikarjun, Assistant Professor, Department of Commerce. Today in this session, we will see the background of Consumer Protection Act 1986. This is a topic under the chapter Competition and Consumer Laws for the course BBM third semester. Dear students, in this chapter we will see the history of Consumer Protection Act or history of consumer protection. Manusmriti, Kautilya's Arthashastra, medieval period, British period and rights advocated by John F. Kennedy. ನಾವು ಯಾವುದೇ ಒಂದು ಕಾಯ್ದೆಯನ್ನು ನೋಡಬೇಕಾಗಿದೆ ಅಂದರೆ ಅದಕ್ಕೆ ಇರುವಂತಹ ಹಿನ್ನೆಲೆಯನ್ನು ನಾವು ನೋಡಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಗ್ರಾಹಕರ ಹಿತರಕ್ಷಣಾ ಕುರಿತು ಈ ಒಂದು ಪರಿಕಲ್ಪನೆ ಇವಾಗ ಬಂದಿದ್ದ ಅಥವಾ ಇತಿಹಾಸದಲ್ಲೂ ಇತ್ತು ಅಂತ ನಾವು ಒನ್ ಬೈ ಒನ್ ನೋಡ್ತಾ ಬರೋಣ. ಫಸ್ಟ್ ಆಫ್ ಆಲ್ ವಿ ವಿಲ್ ಸಿ ಮನುಸ್ಮೃತಿ. ಮನುಸ್ಮೃತಿ ಇದು ಅತ್ಯಂತ ಹಳೆಯದಾದಂತಹ ಒಂದು ಭಾರತದಲ್ಲಿ ಇದೊಂದು ಕಾನೂನು ಅಂತಲೇ ಹೇಳ್ಬೋದು. ವಾಟ್ ವರ್ ದೇರ್ ಇನ್ ದಿಸ್ ಮನುಸ್ಮೃತಿ ರಿಲೇಟೆಡ್ ವಿತ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ನೋಡೋದಾದರೆ, ethical trade practices. In Manusmriti, the Manu focuses on trade practices which are ethical. ಮೌಲ್ಯಯುತವಾಗಿರುವಂತಹ ಟ್ರೇಡ್ ಪ್ರಾಕ್ಟೀಸಸ್ಗಳು ಯಾವುವು ಅಂತ ಮನು ವಾಸ್ ಫೋಕಸಿಂಗ್. ಜೊತೆಗೆ ಕೋಡ್ ಆಫ್ ಕಂಡಕ್ಟ್ ಫಾರ್ ಟ್ರೇಡರ್ಸ್. ಇನ್ ಮನುಸ್ಮೃತಿ ಮನು ಹ್ಯಾಸ್ ಮೆನ್ಷನ್ ಕೋಡ್ ಆಫ್ ಕಂಡಕ್ಟ್. ಈಗ ನಾವು ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ನೀತಿ ಸಂಹಿತೆ ಅಂತ ಯಾವ್ಯಾವ ರೀತಿ ವಿದ್ಯಾರ್ಥಿಗಳಿರಬೇಕು ಅಂತ ಹೇಳ್ತೀವೋ ಅದೇ ರೀತಿಯಾಗಿ ಒಬ್ಬ ಟ್ರೇಡರ್ ಆದವನು ಯಾವ ರೀತಿ ಇರಬೇಕು ಅಂತ ಮನುಸ್ಮೃತಿಯಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಕನ್ಸೀಲ್ಡ್ ಗೂಡ್ಸನ್ನು ಮಾರಂಗಿಲ್ಲ, ಕಳ್ಳತನ ಮಾಡಿರುವಂಥ ಗೂಡ್ಗಳನ್ನು ಮಾರಂಗಿಲ್ಲ. ನೋ ಅಡಲ್ಟರೇಷನ್, ಕಲಬೆರಕೆ ಮಾಡಂಗಿಲ್ಲ. ವೇಟ್ಸ್ ಆ್ಯಂಡ್ ಮೆಜರ್ ಶುಡ್ ಬಿ ಕರೆಕ್ಟ್, ತೂಕಗಳು ಅಳತೆಗಳು ಸರಿಯಾಗಿರಬೇಕು ಅಂತ ಕೆಲವೊಂದು ಕೋಡ್ ಆಫ್ ಕಂಡಕ್ಟ್ಗಳು ಮನುಸ್ಮೃತಿಯಲ್ಲಿ ಹೇಳ್ತಾರೆ. ಆಲ್ಸೋ ಇನ್ ಮನುಸ್ಮೃತಿ ಹಿ ಮೆನ್ಷನ್ಡ್ ಅಬೌಟ್ ಪನಿಷ್ಮೆಂಟ್ ಫಾರ್ ಕ್ರೈಮ್ಸ್. ಈ ಎಲ್ಲ ಕೋಡ್ ಆಫ್ ಕಂಡಕ್ಟ್ಸ್ಗಳ ಮಧ್ಯನೂ ಕೆಲವರು ಏನಾರ ತಪ್ಪು ಮಾಡಿದರೆ, ಎಸ್ಪೆಷಲಿ ರಿಲೇಟೆಡ್ ವಿತ್ ಕನ್ಸ್ಯೂಮರ್, ಇಫ್ ಎನಿ ಟ್ರೇಡರ್ ಮೇಕ್ಸ್ ಎನಿ ಕ್ರೈಮ್ಸ್, ದೆನ್ ಇನ್ ಮನುಸ್ಮೃತಿ ಹಿ ಮೆನ್ಷನ್ಡ್ ದ ಪನಿಷ್ಮೆಂಟ್ ಫಾರ್ ಈಚ್ ಕ್ರೈಮ್ಸ್. ಜೊತೆಗೆ ಇನ್ ದ ಸೇಮ್ ಮನುಸ್ಮೃತಿ ಆರ್ ಇನ್ ದಟ್ ಎರಾ ಆಫ್ ದಟ್ whatever 2500 years, ಮೆಕ್ಯಾನಿಸಮ್ ಟು ಕಂಟ್ರೋಲ್ ದ ಪ್ರೈಸಸ್. ಪ್ರೈಸ್ಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂಥ ಮೆಕ್ಯಾನಿಸಮ್ ಕೂಡ ಮೆನ್ಷನ್ ಮಾಡಿದರು. ಎಸ್ಪೆಷಲಿ ದ ಕಿಂಗ್ ಹ್ಯಾಸ್ ದ ಪವರ್ ಟು ಫಿಕ್ಸ್ ದ ಪ್ರೈಸಸ್ ಫಾರ್ ಪರ್ಚೇಸ್ ಆಸ್ ವೆಲ್ ಆಸ್ ಫಿಕ್ಸ್ ದ ಪ್ರೈಸಸ್ ಫಾರ್ ಸೇಲ್ಸ್. ರಾಜನಿಗೆ ಪರಮಾಧಿಕಾರ ಇತ್ತು. ಇದ್ರ ಮೂಲಕ ದೇ ಯೂಸ್ ಟು ಕಂಟ್ರೋಲ್ ದ ಪ್ರೈಸಸ್ ಸೊ ದಟ್ ಇಟ್ ಬೆನಿಫಿಟ್ಸ್ ದ ಕನ್ಸ್ಯೂಮರ್. ಜೊತೆಗೆ they have a system called as inspection of all wages and measures for every 6 months. ಪ್ರತಿ 6 ತಿಂಗಳಿಗೆ ಒಂದ್ಸಲ ವೇಟ್ಸು ಮತ್ತು ಮೆಜರ್ಸ್ಗಳನ್ನು ಚೆಕ್ ಮಾಡುವಂತಹ ಒಂದು ಸಿಸ್ಟಮ್ ಕೂಡ ಅಲ್ಲಿ ಜಾರಿಯಲ್ಲಿತ್ತು ಇನ್ ದ ಪೀರಿಯಡ್ ಆಫ್ ಮನುಸ್ಮೃತಿ. ಇಫ್ ವಿ ಕಮ್ ಫರ್ದರ್, ನಾವು ಮತ್ತೆ ಚಂದ್ರಗುಪ್ತ ಮೌರ್ಯ ಅವರ ಕಾಲದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕೂಡ ಯಾವ ರೀತಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇತ್ತು ಅಂತ ನೋಡ್ತೀವಿ. In this period, consumer protection occupies prominent place in ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಅನ್ನುವಂಥ ಕೃತಿಯಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ಗೆ ತುಂಬ ಒತ್ತು ಕೊಟ್ಟಿರ್ತಾರೆ. ಇನ್ ದಟ್ ಬುಕ್ ಓನ್ಲಿ ದೇ ಮೆನ್ಷನ್ಡ್ ರೋಲ್ ಆಫ್ ಸ್ಟೇಟ್ ಇನ್ ರೆಗ್ಯುಲೇಷನ್ ಟ್ರೇಡ್, ರೋಲ್ ಆಫ್ ಸ್ಟೇಟ್ ಇನ್ ಪ್ರಿವೆಂಟಿಂಗ್ ಕ್ರೈಮ್ಸ್ ಅಗೇನ್ಸ್ಟ್ ಕನ್ಸ್ಯೂಮರ್ಸ್. ಯಾವ ರೀತಿ ಟ್ರೇಡ್ಗಳನ್ನು ರೆಗ್ಯುಲೇಟ್ ಮಾಡೋದರಲ್ಲಿ, ನಿಯಂತ್ರಣ ಮಾಡೋದರಲ್ಲಿ ರಾಜ್ಯದ ಅಥವಾ ರಾಜರ ಪಾತ್ರ ಏನು, ಜೊತೆಗೆ ಇನ್ ಕೇಸ್ ಏನಾರ ಟ್ರೇಡರ್ಸ್ಗಳು ಕ್ರೈಮ್ ಮಾಡಿದರೆ ಅಂತಹ ಕಡೆ ಪನಿಷ್ಮೆಂಟ್ ಕೊಡೋದು ಏನು, ಪನಿಷ್ಮೆಂಟ್ ಬಗ್ಗೆನೂ ಹೇಳಿದರು, ಯಾವ ರೀತಿ ಕ್ರೈಮ್ಗಳನ್ನು ತಡಿಬೋದು ಅದನ್ನು ಕೂಡ ಆ ಒಂದು ಅರ್ಥಶಾಸ್ತ್ರ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಅ ಸ್ಪೆಷಲ್ ಥಿಂಗ್ ವಿ ವಿಲ್ ಸಿ ಇನ್ ದಿಸ್ ಪೀರಿಯಡ್ ಈಸ್ ಡೈರೆಕ್ಟರ್ ಆಫ್ ಟ್ರೇಡ್. ಒಬ್ಬ ವ್ಯಕ್ತಿಯನ್ನೇ ನೇಮಿಸಿರ್ತಾರೆ ಆ ರಾಜಧಾನಿಯಲ್ಲಿ, ಏನಂದರೆ ಡೈರೆಕ್ಟರ್ ಆಫ್ ಟ್ರೇಡ್ ಅಂತ. ಆ ವ್ಯಕ್ತಿಯ ಕೆಲಸ ಅಂತಂದರೆ ಮಾರ್ಕೆಟ್ ಸಿಚುವೇಶನನ್ನು ಮಾನಿಟರ್ ಮಾಡುವಂಥದ್ದು. ಮಾರ್ಕೆಟಲ್ಲಿ ವ್ಯಾಲ್ಯೂಸ್ಗಳು ಕರೆಕ್ಟಾಗಿ ಕೊಡ್ತಾ ಇದ್ದಾರಲ್ಲೋ, ಹೈ ವ್ಯಾಲ್ಯೂ ಕೊಡ್ತಾ ಇದ್ದಾರಾ, ಲೋ ವ್ಯಾಲ್ಯೂ ಕೊಡ್ತಾ ಇದ್ದಾರೆ, ಜೊತೆಗೆ ಮಾರ್ಕೆಟಲ್ಲಿ ಕಸ್ಟಮರ್ಸ್ಗಳಿಗೆ ಬೆನಿಫಿಟ್ ಆಗೋ ರೀತಿ ಇದೆಯಾ, ವೇಟ್ಸು ಮತ್ತು ಮೆಜರ್ಸ್ಗಳನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಆ ಡೈರೆಕ್ಟರ್ ಆಫ್ ಟ್ರೇಡ್ ಮಾಡ್ತಾಯಿದ್ದ. ಒಂದು ರೀತಿ ಅವನು
ಮಿನಿಸ್ಟರ್ ಅಂತ ಹೇಳ್ಬೋದು, ಅಥವಾ ಹಿ ಈಸ್ ಲೈಕ್ ಅ ಇನ್ಚಾರ್ಜ್ ಆಫ್ ಟ್ರೇಡ್. ಜೊತೆಗೆ ಇನ್ ದಟ್ ಪೀರಿಯಡ್ ಓನ್ಲಿ ಅಫಿಷಿಯಲ್ ಸ್ಟ್ಯಾಂಡರ್ಡ್ಸ್ ಆಫ್ ವೇಟ್ಸ್ ಆ್ಯಂಡ್ ಮೆಜರ್ಸ್ ವೆರ್ ಮೇಂಟೈನ್ಡ್. ಸರ್ಕಾರದಿಂದನೇ ಅಧಿಕೃತವಾಗಿ ಅಳತೆಗಳು ಮತ್ತು ತೂಕಗಳು ಸಂಬಂಧಪಟ್ಟಂಗೆ ಕೆಲವೊಂದು ಸ್ಟ್ಯಾಂಡರ್ಡ್ಸ್ಗಳನ್ನು ಮೇಂಟೈನ್ ಮಾಡಿದರು. ಇಫ್ ವಿ ಕಮ್ ಫಾರ್ವರ್ಡ್, if you see 11th century and 12th century, in that period Muslim kings were the major rulers. Okay, ಮೊಘಲ್ ಆಡಳಿತ, ಖಿಲ್ಜಿ ಆಡಳಿತ, ಸುಲ್ತಾನ್ ಆಡಳಿತ, ಈ ಆಡಳಿತಗಳೆಲ್ಲ ನೋಡ್ತೀವಿ. ಅವ್ರ ಪೀರಿಯಡಲ್ಲಿ ಕೂಡ ಲಾರ್ಜ್ ನಂಬರ್ ಆಫ್ ಯೂನಿಟ್ಸ್ ಆಫ್ ವೇಟ್ಸ್ ವೇರ್ ಯೂಸ್ಡ್. ಓಕೆ, ವೇಟ್ ಸಂಬಂಧಪಟ್ಟಂಗೆ, ತೂಕಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಯೂನಿಟ್ಸ್ಗಳನ್ನು ಬಳಸುವಂಥದ್ದು ಸ್ಟಾರ್ಟ್ ಮಾಡಿದರು. ಸುಲ್ತಾನೇಟ್ ಪೀರಿಯಡಲ್ಲಿ ಪ್ರೈಸಸ್ ಡಿಟರ್ಮೈನ್ಡ್ ಬೈ ಲೋಕಲ್ ಕಂಡೀಷನ್. ಈ ಸುಲ್ತಾನ್ರು ಇದ್ರಲ್ಲ, ಆ ಸುಲ್ತಾನ್ರು ಏನು ಮಾಡ್ತಾಯಿದ್ರು, ಎಲ್ಲ ಕಡೆ ಒಂದೇ ಪ್ರೈಸ್ ಫಿಕ್ಸ್ ಮಾಡಿರಲಿಲ್ಲ. ಆಯಾ ಕಂಡೀಷನ್ಗೆ ಅನುಗುಣವಾಗಿ, ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಪ್ರೈಸ್ಗಳನ್ನು ಫಿಕ್ಸ್ ಮಾಡುವಂಥ ವ್ಯವಸ್ಥೆ ಮಾಡಿದರು. ಇನ್ ಖಿಲ್ಜಿ ಪೀರಿಯಡ್, ಶಾಪ್ ಕೀಪರ್ಸ್ ವೇರ್ ಪನಿಷ್ಡ್ ಫಾರ್ ಕ್ರೈಮ್ಸ್. ಇನ್ ಕೇಸ್ ಯಾವುದಾದ್ರೂ ಶಾಪ್ ಕೀಪರು ವೆಯ್ಟ್ ಕರೆಕ್ಟಾಗಿ ಕೊಡಲಿಲ್ಲ ಅಥವಾ ಕಸ್ಟಮರ್ಸ್ಗಳಿಗೆ ಮೋಸ ಮಾಡ್ತೀನಿ ಅಂತ ಗೊತ್ತಾದರೆ ಅವನಿಗೆ ಪನಿಷ್ಮೆಂಟ್ ಕೊಡುವಂಥ ಕೂಡ ಸಿಸ್ಟಮ್ ಕೂಡ ಇತ್ತು. ಅಂದರೆ ಮನುಶಾಸ್ತ್ರದಲ್ಲೂ ನಾವು ಕಸ್ಟಮರ್ ಪ್ರೊಟೆಕ್ಷನನ್ನು ನೋಡ್ತಾ ಇದ್ದೀವಿ, ಕೌಟಿಲ್ಯನ ಅರ್ಥಶಾಸ್ತ್ರದ ಆ ಕಾಲದಲ್ಲೂ ನೋಡ್ತಾ ಇದ್ದೀವಿ, ಮಧ್ಯಕಾಲಲ್ಲೂ ನೋಡ್ತಾ ಇದ್ದೀವಿ. ಗೋಯಿಂಗ್ ಫಾರ್ವರ್ಡ್ ವಿ ವಿಲ್ ಸಿ ದ ಬ್ರಿಟಿಷ್ ಪೀರಿಯಡ್. ಬ್ರಿಟಿಷರನ್ನು ಆಡಳಿತಕ್ಕಾಗಿ, ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಿದ್ದರು. ಆಮೇಲೆ ಅವರು ಆಡಳಿತ ಕೂಡ ಸ್ಟಾರ್ಟ್ ಮಾಡಿದರು. ಆದರೂ ಕೂಡ ಬ್ರಿಟಿಷರು ಕೆಲವೊಂದು ಒಳ್ಳೆ ಲಾಸ್ಗಳು, ಒಳ್ಳೆ ಪಾಲಿಸಿಗಳನ್ನು ಕೂಡ ತಂದಿದ್ದರು. ಉದಾಹರಣೆಗೆ, ಯೂನಿಫೈಡ್ ನೇಷನ್ ವೈಡ್ ಮಾಡರ್ನ್ ಲೀಗಲ್ ಸಿಸ್ಟಮ್, ಒನ್ ಆಫ್ ದ ಬೆಸ್ಟ್ ಕೊಡುಗೆ ಅಂತ ಹೇಳ್ಬೋದು. ಏನಂದರೆ ಯೂನಿಫೈಡ್ ನೇಷನ್ ವೈಡ್ ಮಾಡರ್ನ್ ಲೀಗಲ್ ಸಿಸ್ಟಮ್. ಈ ಬ್ರಿಟಿಷರು ಇಂಗ್ಲೆಂಡಲ್ಲಿ ಯಾವ ರೀತಿ ಲೀಗಲ್ ಸಿಸ್ಟಮ್ ಇತ್ತು ಅಂಥದ್ದೇ ಒಂದು ಇಂಡಿಯಾದಲ್ಲಿ ಯೂನಿಫೈಡ್, ಇಡೀ ಭಾರತಕ್ಕೆ ಒಂದೇ ಆದಂತಹ ಕಾನೂನು ರೀತಿಯನ್ನು ಅವರು ತೊಗೊಂಡು ಬಂದರು. ಸಮ್ ಆಫ್ ದ ಲಾಸ್ ಕನ್ಸರ್ನಿಂಗ್ ಕನ್ಸ್ಯೂಮರ್ ಇಂಟ್ರೆಸ್ಟ್ ಆರ್. ಈ ಬ್ರಿಟಿಷರು ಜಾರಿಗೆ ತಂದಂಥ ಕೆಲವೊಂದು ಕಾನೂನುಗಳು ಯಾವ್ಯಾವು ಅಂದರೆ, ಎಸ್ಪೆಷಲಿ ರಿಲೇಟೆಡ್ ವಿತ್ ಕನ್ಸ್ಯೂಮರ್ ಇಂಟ್ರೆಸ್ಟ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ನೋಡೋದಾದರೆ, ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಇದ್ರ ಬಗ್ಗೆ ಅಂತೂ ನೀವು ಈಗಾಗಲೇ ಫಸ್ಟ್ ಯೂನಿಟಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡಿರ್ತೀರಿ. ದ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ 1930, ದ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ 1940. ಈ ಮೂರು ಇಂಪಾರ್ಟೆಂಟ್ ಆ್ಯಕ್ಟ್ಸ್ಗಳು, ಮೂರು ಇಂಪಾರ್ಟೆಂಟ್ ಲಾಸ್ಗಳು ಬ್ರಿಟಿಷರ ಕಾಲದಲ್ಲೇ ಜಾರಿಗೆ ತಂದರು. ವಿಶೇಷವಾಗಿ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಅನ್ನು ನಾವು ಕನ್ಸ್ಯೂಮರ್ ಚಾರ್ಟರ್ಸ್ ಅಂತ ಕರಿತೀವಿ. ಒಂದು ರೀತಿ ಕನ್ಸ್ಯೂಮರ್ಸ್ಗೆ ಡಿಫೆಕ್ಟಿವ್ ಗೂಡ್ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪನಿಷ್ಮೆಂಟ್ ಇದು ಒಳಗೊಂಡಿತ್ತು. ಮುಂದೆ ಇದು ಒಂದು ರೀತಿ ಇಂಡಿಯಾದಲ್ಲಿರುವ ಎಲ್ಲ ಕನ್ಸ್ಯೂಮರ್ ರಿಲೇಟೆಡ್ ಕಾನೂನುಗಳಿಗೆ ಇದೊಂದು ರೀತಿ ಬೇಸ್ ಆಗಿ ಕೆಲಸ ಮಾಡ್ತು. ಬ್ರಿಟಿಷರ್ ಕಾಲದಲ್ಲಿ ಮಾಡೋಂಥ ಸುಮಾರು ಕಾನೂನುಗಳು ನಾವು ಇನ್ನೂ ಕೂಡ ನಾವು ಅವನ್ನು ಇಟ್ಕೊಂಡಿದ್ದೀವಿ. ವಿ ಡಿಡ್ ನಾಟ್ ರಿಪೀಲ್, ಸ್ಟಿಲ್ ವಿ ಯೂಸ್ ದೋಸ್ ಲಾಸ್ ಆ್ಯಸ್ ರೆಫರೆನ್ಸ್. ಅದು ಆದ ನಂತರ 1947 ನಮಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ನಂತರ ಕೂಡ ಸಾಧ್ಯ ಆದಷ್ಟು ಕನ್ಸ್ಯೂಮರ್ಸ್ಗಳಿಗೆ ಅನುಕೂಲ ಆಗಲಿ, ಗ್ರಾಹಕರಿಗೆ ಅನುಕೂಲ ಆಗಲಿ ಅನ್ನೋಂಥ ಉದ್ದೇಶದಿಂದೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಎನ್ಯಾಕ್ಟೆಡ್ ಮೆನಿ ಲಾಸ್. ಸಮ್ ಆಫ್ ದ ಲಾಸ್ ಆರ್ ಲೈಕ್ ದ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟರೇಷನ್ ಆ್ಯಕ್ಟ್, ಅಂದರೆ ಆಹಾರ ಕಲಬೆರಕೆ ಕುರಿತಂತಹ ಕಾನೂನು. ದ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್, ಅಗತ್ಯ ವಸ್ತುಗಳ ಕಾನೂನು ಅಂತ ಹೇಳ್ತೀವಲ್ಲ, ಅಗತ್ಯ ವಸ್ತುಗಳ ಕಾನೂನು. ಡ್ರಗ್ಸ್ ಕಂಟ್ರೋಲ್ ಆ್ಯಕ್ಟ್, ISI ಸರ್ಟಿಫಿಕೇಷನ್ ಮಾರ್ಕ್ಸ್ ಆ್ಯಕ್ಟ್. ನಾವು ನೋಡ್ತೀವಲ್ಲ, ಈಗ ಗೋಲ್ಡ್ ರಿಂಗ್ ಇದೆ ಅಂತಂದರೆ ಇದರಲ್ಲಿ KDM ಅಂತ ಇರುತ್ತೆ, ಹಾಲ್ ಮಾರ್ಕ್ ಅಂತ ಇರುತ್ತೆ, ISI ಪ್ರಮಾಣ ಪತ್ರಗಳು ಇರ್ತವೆ, ಅಗ್ಮಾರ್ಕ್ ಅಂತ ಇರುತ್ತೆ, BIS ಅಂತ ಇರುತ್ತೆ. ಈ ರೀತಿ ವಿವಿಧ ಸ್ಟ್ಯಾಂಡರ್ಡೈಸೇಷನ್ ಸರ್ಟಿಫಿಕೇಷನ್ ಕೊಡುವಂತಹ ಒಂದು ಆ್ಯಕ್ಟ್ ಕೂಡ 1952 ನಾವು ತಂದ್ವಿ. ಜೊತೆಗೆ ದ ಸ್ಟ್ಯಾಂಡರ್ಡ್ಸ್ ಆಫ್ ವೇಟ್ಸ್ ಆ್ಯಂಡ್ ಮೆಜರ್ಸ್ ಆ್ಯಕ್ಟ್ ಕೂಡ ನಾವು ಜಾರಿಗೆ ತಂದೀವಿ. ಈ ಎಲ್ಲ ಆ್ಯಕ್ಟ್ಗಳು ಓವರಾಲ್ ಆಗಿ ಕಸ್ಟಮರ್ಸ್ಗಳಿಗೆ, ಕನ್ಸ್ಯೂಮರ್ಸ್ಗಳ ಇಂಟ್ರೆಸ್ಟನ್ನು ಕಾಪಾಡಬೇಕು ಅನ್ನೋಂಥ ಉದ್ದೇಶವನ್ನೇ ಹೊಂದಿದ್ವು. ಬರೀ ಭಾರತದಷ್ಟೆಲ್ಲ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಗ್ಗೆ ಒತ್ತು ಕೊಡಲಿಲ್ಲ, ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಗ್ಗೆ ಒತ್ತು ಕೊಡೋದನ್ನು ನಾವು ನೋಡ್ತೀವಿ. ವಿಶೇಷವಾಗಿ ಅಮೇರಿಕನ್ ಎಕ್ಸ್ ಪ್ರೆಸಿಡೆಂಟ್ ಜಾನ್ ಎಫ್ ಕೆನಡಿ ಅವರು ವಿಶೇಷವಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಸಂಬಂಧಪಟ್ಟಂಗೆ ಸುಮಾರು ಮೂವ್ಮೆಂಟ್ಗಳು ಮಾಡಿದರು, ಚಳವಳಿಗಳು ಮಾಡಿದರು. ಜೊತೆಗೆ ಹಿ ಫೋಕಸಸ್ ಆನ್ 4 ರೈಟ್ಸ್ ಆಫ್ ಕನ್ಸ್ಯೂಮರ್ಸ್. ಅವ್ರ ಪ್ರಕಾರ ಕನ್ಸ್ಯೂಮರ್ಸ್ಗಳಿಗೆ 4 ರೈಟ್ಸ್ಗಳು ಸಿಗಲೇಬೇಕು ಅಂತ ಹೇಳ್ತಾರೆ. ದ ಫಸ್ಟ್ ರೈಟ್ ಈಸ್ ದ ರೈಟ್ ಟು ಸೇಫ್ಟಿ. ಇಟ್ ಮೀನ್ಸ್ ಕನ್ಸ್ಯೂಮರ್ಗೆ ಒದಗಿಸುವಂತಹ ಪ್ರಾಡಕ್ಟ್ಸ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ಅವೇನಿರಬೇಕು, ಸೇಫ್ಟಿ ಇರಬೇಕು, ಅವರ ಲೈಫಿಗೆ ಹಜಾರ್ಡಸ್, ಆಘಾತಕಾರಿಯಾಗಂತೂ ಇರಬಾರ್ದು. ದ ರೈಟ್ ಟು ಬಿ ಇನ್ಫಾರ್ಮ್ಡ್.
ವೇರೆವರ್ ಪಾಸಿಬಲ್ ದ ಕನ್ಸ್ಯೂಮರ್ ಶುಡ್ ನೋ ದ ಕ್ವಾಂಟಿಟಿ, ಕ್ವಾಲಿಟಿ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್, ದ ಕಂಟೆಂಟ್ ಇನ್ ದ ಪ್ರಾಡಕ್ಟ್. ಓಕೆ, ಈ ಎಲ್ಲ ಮಾಹಿತಿಗಳು ಕನ್ಸ್ಯೂಮರ್ಗೆ ಒದಗ್ತಾ ಇರಬೇಕು. ದ ರೈಟ್ ಟು ಬಿ ಚೂಸ್ ವೇರೆವರ್ ಪಾಸಿಬಲ್ ದೇರ್ ಶುಡ್ ಬಿ ಆ್ಯನ್ ಆಪ್ಷನ್ ಆಫ್ ವೆರೈಟಿ. ಕನ್ಸ್ಯೂಮರ್ಗೆ ಏನಿರಬೇಕು, ಹಲವಾರು ಒಂದು ವಸ್ತು ತೊಗೋಬೇಕಾಗಿತ್ತಂದರೆ 4-5 ವೆರೈಟಿಗಳು ಅವರಿಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರಬೇಕು. ಅದರಲ್ಲಿ ಒಂದು ಚೂಸ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರಬೇಕು. ದೆನ್ ದ ರೈಟ್ ಟು ಬಿ ಹರ್ಡ್. ಏನಾದರೂ ಕನ್ಸ್ಯೂಮರ್ಸ್ಗೆ ಒಂದು ವಿಷಯದ ಬಗ್ಗೆ, ಒಂದು ಪ್ರಾಡಕ್ಟ್ ಅವರು ಖರೀದಿ ಮಾಡಿರುವಂತಹ ಪ್ರಾಡಕ್ಟ್ ಬಗ್ಗೆ ಏನಾರ ಗೊಂದಲ ಇದ್ದರೆ, ಅದರ ಬಗ್ಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಅದನ್ನು ಕೇಳೋಕ್ಕೆ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ ಇರಬೇಕು. ಸೊ ದೀಸ್ ಆರ್ ದ 4 ರೈಟ್ಸ್ ಅಡ್ವೊಕೇಟೆಡ್ ಬೈ ಜಾನ್ ಎಫ್ ಕೆನಡಿ. ಸೊ ಟು ಕನ್ಕ್ಲೂಡ್, ಇಂಡಿಯಾದಲ್ಲಿ ಕೂಡ ಸುಮಾರು ಕಾನೂನುಗಳಿದ್ವು. ಈ ಎಲ್ಲ ಕಾನೂನುಗಳು ಒಟ್ಟಾರೆಯಾಗಿ ಕನ್ಸ್ಯೂಮರ್ಸ್ಗಳಿಗೆ ಲಾಭ ಆಗ್ತಾ ಇದ್ದು ಹೊತ್ತು ದು ವೇರ್ ನಾಟ್ ಹೆಲ್ಪ್ಫುಲ್ ಫಾರ್ ಅ ಸಿಂಗಲ್ ಕನ್ಸ್ಯೂಮರ್. ಒಬ್ಬ ವ್ಯಕ್ತಿಗೆ ಹೆಲ್ಪ್ಫುಲ್ ಆಗೋಂಥ ಯಾವುದೇ ಕಾನೂನುಗಳು ಇರಲಿಲ್ಲ. ಟಾಲರೆನ್ಸ್ ಹ್ಯಾಸ್ ಎ ಲಿಮಿಟ್. ಎಲ್ಲಕ್ಕೂ ಒಂದು ಮಿತಿ ಇರುತ್ತಲ್ಲ. ಜನರು ದಿನ ಕಳೆದಂತೆ ಈ ವ್ಯಾಪಾರದಲ್ಲಿ ಆಗ್ತಿರುವಂತಹ ಅನ್ಯಾಯಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವ್ಯಾಪಾರದಲ್ಲಿ ಆಗ್ತಿರುವಂತಹ ಅನ್ಯಾಯಗಳ ಬಗ್ಗೆ ಯೋಚನೆ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೊನೆಗೆ ಏನಾಯ್ತಪ್ಪ ಅಂತಂದರೆ, ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಕೂಡ ಅನಿಸ್ತು, ವಿ ನೀಡ್ ಅ ಸ್ಟ್ಯಾಚ್ಯೂಟರಿ ಅಂಬ್ರೆಲಾ, ಒಂದು ಶಾಸನಬದ್ಧವಾದಂತಹ ಒಂದು ಕಾನೂನಿನ ಅವಶ್ಯಕತೆ ಇದೆ ಅಂತ ಗೌರ್ಮೆಂಟ್ಗೆ ಅನಿಸ್ತು. ಆವಾಗ ಫೈನಲಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಥಾಟ್ ಆಫ್ ಬ್ರಿಂಗಿಂಗ್ ಅ ನ್ಯೂ ಲಾ ವಿತ್ ದ ಲಾ ವಿಚ್ ಶುಡ್ ಬಿ ಚೀಫ್, ಸಿಂಪಲ್ ಆ್ಯಂಡ್ ಕ್ವಿಕ್ ಜಸ್ಟಿಸ್ ಟು ಕನ್ಸ್ಯೂಮರ್ಸ್. ಗ್ರಾಹಕರಿಗೆ ಅತಿ ಕಡಿಮೆ ದರದಲ್ಲಿ ಸರಳವಾಗಿ ಮತ್ತು ಬೇಗವಾಗಿ, ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕನ್ಸ್ಯೂಮರ್ಸ್ಗಳಿಗೆ ನ್ಯಾಯ ಕೊಡುವಂತಹ ಒಂದು ಕಾನೂನನ್ನು ತರಬೇಕಂತ ಪ್ರಯತ್ನ ಮಾಡಿದರು. ಅಂಥ ಉದ್ದೇಶದಿಂದ ದ ಗೌರ್ಮೆಂಟ್ ಆಫ್ ಇಂಡಿಯಾ ಬ್ರಾಟ್ enacted a law called as the Consumer Protection Act 1986. The Consumer Protection Act 1986 ಅನ್ನು ಎನಾಕ್ಟ್ ಮಾಡ್ತು. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಹಿಸ್ಟ್ರಿ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ನೋಡಿದ್ದೀವಿ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ಏನು, ಇದರ ಲಾಭಗಳು, ಇದರ ಹಿಸ್ಟ್ರಿ ಕೌಟಿಲ್ಯ ಪೀರಿಯಡಲ್ಲಿ ಹೇಗಿತ್ತು, ಮನುಸ್ಮೃತಿಯಲ್ಲಿ ಯಾವ ರೀತಿ ಇತ್ತು, ಮಿಡಾಯಲ್ ಪೀರಿಯಡಲ್ಲಿ ಯಾವ ರೀತಿ ಇತ್ತು, ಬ್ರಿಟಿಷರು ಯಾವ್ಯಾವ ಕಾನೂನುಗಳು ತಂದರು, ಕೊನೆಗೆ ಭಾರತ ಸರ್ಕಾರ ಯಾವ ಕಾನೂನು ತಂದಂತ ನೋಡಿದ್ದೀವಿ. ಮುಂದಿನ ಸೆಷನ್ನಲ್ಲಿ ನಾವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಮೀನ್ಸ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್, ವಾಟ್ ಆರ್ ದ ರೈಟ್ಸ್ ಆಫ್ ಕನ್ಸ್ಯೂಮರ್ಸ್, ಈ ಎಲ್ಲ ವಿಷಯಗಳನ್ನು ಮುಂದಿನ ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು, ಹಿಸ್ಟ್ರಿ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಬೇಕಾಗಿದ್ದರೆ ಇಲ್ಲಿರುವಂಥ ರೆಫರೆನ್ಸ್ ಬುಕ್ಗಳು ಮತ್ತು ಲಿಂಕ್ಗಳನ್ನು ಬಳಸ್ಕೊಂಡು ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.